ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತಂದ್ರೆ ಒಂದು ಕಪ್ ನೆನೆಸಿಟ್ಟಿರುವ ಕಡ್ಲೆ ಕಾಳು ತೊಗೊಂಡಿನಿ ನೋಡಿರಿ. ಹಂಗೆ ಒಂದು ಸಣ್ಣ ಕಪ್ಪ ಶೇಂಗಾ ಕಾಳು ತೊಗೊಂಡೇನು. ಎರಡೂ ಸೇರಿಸಿ ನೀರು ಹಾಕಿ 2 ಸೀಟಿ ತೊಗೋಬೇಕ್ರಿ. ಕುದಿಸಾಕಿಡಬೇಕು. ಒಂದೆರಡು ಟಮಾಟಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳಕತ್ತೇನು. ಉಳ್ಳಾಗಡ್ಡಿನೂ ಒಂದು 2 ತೊಗೊಂಡೇನು, ಅದನ್ನೂ ರುಬ್ಕೊಳಕತ್ತೇನು ನೋಡಿರಿ. ಈ ರೀತಿ ಹಿಂಗೆ ರುಬ್ಬಿಟ್ಕೋಬೇಕು. ಈಗ ನೋಡಿ ಸೀಟಿ ಆಗಿದ್ದಾವೆ, ಕುದ್ದಿದ್ದಾವೆ. ಈಗ ಇದ್ರಿಂದ ಏನು ಮಾಡ್ತೀನಂದ್ರೆ ಮಿಸಾಳ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ರೀ. 1 ಚಮಚ ಎಣ್ಣೆ ಹಾಕೊಂಡನು, ಜೀರಿಗೆ 1 ಚಮಚಿ, ಸಾಸ್ಮೆ 1 ಚಮಚಿ, ರುಬ್ಬಿಟ್ಕೊಳ್ಳೋ ಉಳ್ಳಾಗಡ್ಡಿದ ಪೇಸ್ಟ್, ಟಮಾಟಿದ ಎಲ್ಲನೂ ಅದ್ರ ಸೇರಿಸಿ ಅರಿಶಿನ ಪುಡಿ ಹಾಕಾಕತ್ತೀನಿ ರೀ. ಮಸಾಲೆ ಪುಡಿ 1 ಚಮಚಿ. ಇದೆಲ್ಲ ಹಿಂಗೆ ಕುದಿಸ್ಕೋಬೇಕು ರೀ. ಖಾರ ನೋಡ್ಕೊಂಡು ಹಾಕ್ಕೊಳ್ಳೋದ್ರಿ. 1 ಚಮಚ ಖಾರ ಹಾಕಾಕ್ತೀನಿ. ಎಲ್ಲ ಹಾಕಿ ಸಣ್ಣ ಉರಿಟ್ಟು ಸ್ವಲ್ಪ ಕುದಿಸ್ಕೋಬೇಕು. ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಕೊಂಡು ಅದು ಕುದ್ದಿರೋ ಕಾಳುಗಳು ಅದ್ರಾಗ ಹಾಕಿ ಕುದಿಸ್ಬೇಕು ರೀ. ನೀರು ಇರ್ತಾವಲ್ಲ, ಅದ್ರ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಹಿಂಗೆ ಸರಿಯಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಕೈತೆ ರೀ. ಇದಕ್ಕೆ ನಿಂಬೆ ಹಣ್ಣು, ಹೆಚ್ಚಿರೋ ಸಣ್ಣ ಉಳ್ಳಾಗಡ್ಡಿ, ಟಮಾಟೊ ಮತ್ತು ಸೇವು, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಸಣ್ಣ ಸಣ್ಣ ಮಕ್ಳಿಗೆ ಹಿಂಗೆಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಕೈತಿ. ದೊಡ್ಡವರು ತಿನ್ಬೋದು, ಎಲ್ಲರೂ ತಿನ್ಬೋದು. ರುಚಿನೂ ಹಂಗಾಗಿರ್ತೈತೆ ರೀ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.